ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ನಮ್ಮ ಅಮ್ಮನ ಬರ್ಡೇ ಇದೆ. ಮಾಡಲ್ಲ ಅಂತಾನೆ ಮಾಡ್ತಿದ್ದೀನಿ. ಬೇರೆ ಕಡೆ ಒಂದ್ ಕಡೆ ಅರೇಂಜ್ ಮಾಡಿದೀನಿ. ನಮ್ಮ ಅಮ್ಮಂಗೆ ಐಡಿಯಾ ಇಲ್ಲ. ಸುಮ್ಮನೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದೀವಿ. ಇವಾಗ ಬರ್ತಡೇ ಹೆಂಗ್ ಮಾಡಿ ಫುಲ್ ಟೆನ್ಷನ್. ಬೆಳಗ್ಗೆಯಿಂದ ರೆಡಿ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಅಲ್ಲೋಗಿ ಸಿಗುವ. ಗೈಸ್, ಇವಾಗ ರೆಡಿಯಾಗಿ ಟೆಂಪಲ್ ಹೋಗ್ತಾ ಇದೀವಿ. ಟೆಂಪಲ್ ಅಲ್ಲಿ ಸಿಗುವ. ಬನ್ರಿ, ಬರ್ದೇಳಿ ಮಕ್ಕ ತೋರಿಸ್ರಿ. ಬರ್ತಡೇಗಳು ಹಾಯ್ ಗೈಸ್, ರಾಯರ ಮಠಕ್ಕೆ ಬಂದಿದ್ದೀವಿ ಆಶೀರ್ವಾದ ತಗೊಂಡು ಹೋಗಕ್ಕೆ. ಗೈಸ್, ಇವನೇ ಫುಲ್ ರೆಡಿ ಮಾಡಿರೋದು ಬರ್ತ್ಡೇ ಪಾರ್ಟಿ ಎಲ್ಲಾನು ಕೂಡ. ಥ್ಯಾಂಕ್ಸ್ ಮಚ್ಚ. ಆಯ್ತು, ಧನ್ಯವಾದಗಳು. ಫುಲ್ ರೆಡಿ ಮಾಡಿರೋದು ಇವನು. ನಾನು ಏನು ಮಚ್ಚ ಕೇಳ ಅಷ್ಟೇ ಮಚ್ಚ, ಏನೋ ಮಚ್ಚ ಎಲ್ಲ ರೆಡಿ ಮಾಡೋನೆ. ಎಲ್ಲರಿಂದ ಫ್ರೆಂಡ್ ಇರ್ತಾನೆ, ಅವನೇ ಟ್ಯಾಗ್ ಮಾಡಿ. ಇವಾಗ ಅವ್ರನ್ನ ಬೇಕ್ರಿಗೆ ಕಳ್ಸಿದೀವಿ, ಏನಾದ್ರು ತಿನ್ಕೊಂಬರೋಗ್ರಿ ಅಂತ. ಎಲ್ಲರೂ ಈಗ ಅಲ್ಲಿ ಪಾರ್ಟಿಯಲ್ಲಿ ಹೋಗ್ಬೇಕು. ಇವಾಗ ಅಲ್ಲಿ ಹೋಗಿ ಸಿಗುವ. ಗಾಯ್ಸ್, ಎಲ್ಲ ಈ ಕಾರಲ್ಲಿ ಕೂತವ್ರೆ. ನಾವಿಬ್ರು ಸ್ಕೂಟಿಲಿ ಆಯ್ತಾ ಇದೀವಿ. ಚಳಿ ಅದೇ ಬರಹ. ಚಳಿ ಗುಮ್ತೈತೆ ಗಾಯ್ಸ್ ಇಬ್ರಿಗೂ. ಅದೇ ವಿಂಟರ್ ಸೀಸನ್ ಅಲ್ಲಿ ಸ್ಕೂಟಿಲ್ ಮಾತ್ರ ಹೋಗ್ಬಾರ್ದು. ಅವರ್ ಕೊಡಿಸ್ಬೇಕು ಗಾಡಿ ಹೊಡಿತಿರೋರಿಗೆ. ಹಾ, ನೋಡ್ಕೊಳ್ಳಿ ಹೆಂಗಿದೆ ಅಂತ ನಮ್ಮೂರು. ನಿಮ್ಮೂರಲ್ಲ ಕಳ್ಳ ಇದು. ಮತ್ತೆ ನಿಮ್ಮೂರ ಅರ್ಸಕೆರೆ ಅಲ್ವಲ್ಲ? ಎಲ್ಲ ಇಲ್ಲಿಂದಲ್ಲ. ಎಲ್ಲಿಂದ ಗೊತ್ತಾ ಮಚ್ಚ? ಬೆಂಗಳೂರಿಂದ ಲೆಕ್ಕ ಹಾಕೊಂಡ್ರೆ ಚಿಕ್ಕಮಂಗ್ಳೂರು ನಮ್ಮೂರಯ್ಯ. ಉದ್ದಕ್ಕೂ ನೆಂಟ್ರವ್ರೆ. 2 ಎಕರೆ ಜಮೀನ್ ಕೊಡ್ಸು ಮತ್ತೆ ಮಧ್ಯದಲ್ಲಿ. ಇಲ್ಲಿ ಚಿಕ್ಕಮಂಗ್ಳೂರ್ ಬೇಕಾ? ನಾನೇನೆ ಕೊಡಿಸ್ತೀನಿ. ಅಲ್ಲ, ಅರ್ಸಕೆರೆಯಲ್ಲಿ ಕೊಡ್ಸ್ಬಿಡು. ಸಿಟಿ ಸೆಂಟ್ರಲ್ ಇರ್ಬೇಕು. ಸಿಟಿ ಸೆಂಟರ್ ಸಿಗುತ್ತೆ ಬಾರವೈ. ಫ್ರೀ ಆಗಿ ಕೊಡ್ಸ್ಬಿಡು. ನಿಮ್ಮೂರಲ್ವಾ? ಹಾ ಮಚ್ಚ, ಅಷ್ಟು ಮಾಡ್ದೇವೆ ಅನ್ನಕ್ಕಾಗತ್ತಾ? ಅಲ್ವಾ ಮತ್ತೆ. ಮಚ್ಚ, ನನ್ನ ಹೆಂಡತಿ ಮಕ್ಕಳಿಗಿನ್ನ ನೀನು ಮುಖ್ಯ ಕಣೋ. ನನಗೆ ನನ್ನ ಪ್ರಾಣ ಕಣೋ. ಗೈಸ್, ಡೆಕೋರೇಷನ್ ಫಸ್ಟ್ ಮಾಡೋಣ ಅಂತ ನಾವು 3 ಜನ ಬಂದಿದೀವಿ. ಫಸ್ಟ್ ಒಂದು ನಮ್ಮ ಅಣ್ಣ. ನಾವ್ ಮತ್ತೆ ಬರ್ತಾ ಇರ್ತೀವಿ. ಮತ್ತೆ ಫುಲ್ ಆಗಿ ಇವರೇ ಇರ್ತಾರೆ, ನನ್ಕಿನ್ ಜಾಸ್ತಿ. ಹೆಂಗೈತ್ ಬ್ರೋ? ಇಟ್ಬಿಡ ಕೇಕು. ಕೇಕ್ ಇಟ್ಬಿಡು. ದಿಶು ಬ್ರೋ ಕಮಿಂಗ್ ಅನ್ ಮಾಡಿದ್ಯಾ ಮಚ್ಚ? ಒಬ್ಬರೇ ಟೈಮ್ ಫೋನ್ ಮಾಡ್ತಾರೆ. ಬರ್ರಿ ನಿಮ್ಮ ಬ್ರೋ, ಬನ್ನಿ. ಮೆಮೊರಿ ಫುಲ್ ಬ್ಯಾಗ್ ಹಿಡಿಯಮ್ಮ. ಯಾವ ಕಡೆ ಬ್ಲಾಸ್ಟ್ ಹೊಡೆದಕ್ಕಲ್ಲ ಅಷ್ಟೇ. ಅಷ್ಟೇ ಬರೋದು. ಹೊಡಿದ ಒಟ್ಟಿಗೆ ಹೊಡೆದ ಸೌಡೆ ಬರಲಿಲ್ಲ. ಹ್ಯಾಪಿ ಬರ್ಡೇ ಟು ಯು. ಗೈಸ್, ಎಲ್ಲ ಪ್ರಿಪರೇಷನ್ ಎಲ್ಲ ಬಂದವ್ರೆ. ಅರ್ಜುನ್ ಬ್ರೋ ಇವರು ಡೈಲಿ ಬ್ಲಾಗರ್, ವಿಡಿಯೋ ಬ್ಲಾಗರ್ ಬ್ರೋ. ಈಗ ಸ್ಟಾರ್ಟ್ ಮಾಡಿರೋದು ಎಲ್ಲ ಸಪೋರ್ಟ್ ಮಾಡಿ ಪಕ್ಕ ಬರ್ತಾರೆ. ಓದ್ತಾ ಇರಿ. ಏನ ಬ್ರೋ ಬ್ರೋ ಆಫ್ ಮಾಡಿ ಇನ್ನೊಂದ್ಸರಿ ಬ್ರೋ. ಫಾಲೋ ಬಟನ್ ಒತ್ತಿ. ಓಕೆ ಅಕೌಂಟ್ ಇಲ್ಲ ಬ್ರೋ ಯಾವುದು ಅಂತ. ಸಂಜು ಅರ್ಜುನ್. ಗೈಸ್, ಎಲ್ಲರೂ ಬಂದಿದ್ದಾರೆ. ನಮ್ಮ ಅಣ್ಣ ಒಬ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಷನ್ ಚೆನ್ನಾಗಿದೆ. ಅಮ್ಮಂಗೆ ಸೆಲೆಬ್ರೇಷನ್ ಮಾಡ್ತೀನಿ ಇರಲಿಲ್ಲ, ನಾನು ಎಲ್ಲೂ ಇರಲ್ಲ ಕೂಡ ಸೆಲೆಬ್ರೇಷನ್ ಮಾಡಲ್ಲ ಈ ವರ್ಷ ಅಂತ ಹೇಳಿದ್ದೆ. ನಮ್ಮ ಅದಕ್ಕೆ ಸಪೋರ್ಟ್ ಮಾಡಿ ಅವರಿಗೆ ಇಲ್ಲ ಬರಲೇಬೇಕು, ಸುಮ್ಮನೆ ಬರಬೇಕು ಅಂತೇಳಿ, ಸೆಲೆಬ್ರೇಷನ್ ಅಂತ ಗೊತ್ತಿರಲ್ಲ, ಸುಮ್ಮನೆ ಬರಬೇಕು ಅಂತೇಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ನೋಡೋಣ ಹಿಂಗೆ ಸೆಲೆಬ್ರೇಷನ್ ಅಂತ. ಆದರೂ ನನ್ನ ಬರ್ತಡೇ ಮಾಡ್ಕೊಳ್ಳೋದಕ್ಕಿಂತ ಫ್ಯಾಮಿಲಿಯವ್ರ ಬರ್ತಡೇ ಮಾಡೋದು ಒಂಥರ ಖುಷಿ ಇರುತ್ತೆ. ನಿಮ್ಗೆ ಯಾರ್ಯಾರು ಹಿಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವೇಟಿಂಗ್ ಫಾರ್ ಬ್ರೋ. ಬಂದರು ಹೀರೋ ಇಲ್ಲೇ ಬಂದರು.
ಬನ್ನಿ ಬ್ರೋ. ಇವ್ರಿಗೋಸ್ಕರ ಎಷ್ಟು ತನಕ ವೇಟಿಂಗು. ಬೆಳಗಿಂದ ನನಗೆ ಹೇಳಿದ್ರು, ನಾನು ನಿನ್ ಕೇಳೋಣ ಅಂತ ಹೇಳಿದೆ. ಎಲ್ಲ ತಿನ್ಬಿಡೋಣ ಅನ್ಕೊಂಡ್ವಿ. ನೀವು ಬರೋ ಅಷ್ಟೊತ್ತಿಗೆ ಕ್ಯಾಂಡಲ್ ಮಾತ್ರ ಬಿಡೋಣ ಅಂತಿದ್ದೆ. ಯಾರು ಹೊಡೆಯುತ್ತೀಗದು ಅವು ಕ್ಯಾಂಡಲ್ ನೋಡ್ದೆ ಹೊಡೆಯುತ್ತೆ. ಯಾಕೋ ಈಗ ಹಂಗೆ ಬರ್ತಾ ಇರೋದು ಎಲ್ಲ ಲೋಕ ಮನೆ ಯಾರು ವಿಶ್ ಮಾಡಲ್ವಾ? ಅದೇ ಯಾರು ವಿಶ್ ಮಾಡಿ ಫೋನ್ ಬಿಟ್ಬಿಟ್ಟು ನಾನೇ ಹೊಡಿತಿದ್ದೆ ಎಷ್ಟು. ಅಲ್ಲ ಇದು ಡಿಫ್ರೆಂಟ್ ಆಗಿ ವಿಶ್ ಮಾಡೋಣ. ನಾವೆಲ್ಲ ಮಾಡೋದ್ನ ಅದಕ್ಕೆ ನೆಕ್ಸ್ಟ್ ಏನ್ ಕಾಪಿ ಮಾಡಕ್ ಬಾರ್ದು ಅಂತ. ಸಾಕು ಸುಮ್ಮನೆ ನಾನು ಕೇಕ್ ತಿನ್ಬಾರ್ದು. ನಿನ್ ಚಳಿಗಳ ಅಡಿಗೆ ಇಟ್ಕೊಡ್ಲಾ? ಗೊತ್ತಾಗೋಯ್ತಾ ಚರಿ ರೋಸ್ ಬೇಡ ಇವು ಕುದಿ ಮತ್ತೆ ಯಾರು ತಿಂತೀವಿ. ಚಳಿ ಮೆಟ್ರೋ ಲೀಕ್ ಆಗ್ಬಿಟ್ಟಿದ್ ಬ್ರೋ. ಆಗಿದ್ದು ಇಲ್ಲ ಸಾಕು ಸಾಕು ಮುಂದೆ ಸೇರಿ ಸುಮಾರು ಕ್ಯಾಮ್ರಾ ಇಸ್ಕೊತೀನಿ ಹತ್ರ ಬರ್ರಿ. ಬಿಡು ಬಿಡು ಕೊಡ್ಬಾ. ನಾನು ತಡಿ ಮಾಡ್ಕೊಂಬಚ್ಚಿ ಹೆಂಗ್ ಬರ್ತು ಆಂಟಿ ಬೆಳಗ ಅದು ಮೇಕಪ್ ಮಾಡ್ತಾರೆ. ಗ್ರೀನ್ ಕಲರ್ ತಗೋಬೇಕಿತ್ತು. ಮೂಗಳಿಗೆ ಹೋತು ಕಲರ್ ಕಲರ್ ಇಲ್ಲಿ ಸಾಕು ಸಾಕು ಒಂದೇ ಸೈಡು ಮೂಗ್ ಮೇಲೆ ಹುಡುಗಿ ಮಮ್ಮಿ ಫುಲ್ ಬರ್ತ್ಡೇ ಪ್ರಿಪರೇಷನ್ ಒಂದೇ. ಕೇಕ್ ತರೋದ್ರಿಂದ ಹಿಡಿದು ಖುಷಿ ಲೆಗ್ ಪೀಸ್ ಹಂಗಿದ್ಮೇಲೆ ಯಾವ್ದಕ್ಕಾರ ಬರ್ಡೇ ಫುಲ್ ಕೋಳಿ ತಂದೂರಿ ಮಾಡಿಸ್ಬಿಟ್ಟು ಅದನ್ನ ಹಂಗೆ ಹಂಗೆ ಮಚ್ಚ ಖುಷಿ ಮಾಡೋದಂಗೆ ನಾವೇ ಎಲ್ಲ ನಾವು ತಿನ್ನಿಸ್ತೀವಿ. ಖಂಡಿತ ಅಲ್ವಾ? ಏರಿ ಆದ್ರೆ ಹೋಗಕ್ಕೆ ಎಷ್ಟೊಂದು ಬೇಕಾ? ಇಲ್ಲಿ ಬಂದಾಗ ಮಾತ್ರ ನಿಂಗೆ ಅನ್ಸೋದು ಊರು ಅಂತ, ಬಟ್ ಅಲ್ಲಿ ಏರಿ ಅಷ್ಟೇ.
ಇವಾಗ ಎಲ್ಲಿ ಹೋಗೋಣ ಹೇಳ್ರಿ. ಅಂದ್ರೆ ಹೋಗಿ ನೀವ್ ಹೇಳಿದ್ ಓಕೆ, ಬಟ್ ಅದೇ 25 ಕಿಲೋಮೀಟರ್ ಹೋಗಿ ಬೆಂಗಳೂರಲ್ಲಿ ಎಷ್ಟೊತ್ತು ಬೇಕು? ಬೇರೆ ದೇಶಕ್ಕೆ ಇದಕ್ಕೆ ಔಟ್ ಆಫ್ ಸ್ಟೇಟ್ಗೆ ಹೋಗ್ಬೋದು. ಏನಿಲ್ಲ, ಬರೀ 20 ನಿಮಿಷ ಅಷ್ಟೇ. ಕತೆ ಗೋವಿಂದ. ಡೋಂಟ್ ವೇಸ್ಟ್ ಫುಡ್ ಬ್ರೋ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬಿಡು ಬ್ರೋ, ನಾಯಿಗೆ ಹಾಕೊಂಡಿದ್ರು. ಎಲ್ಲ ಮಾತಾಡ್ತಾರೆ, ಎಲ್ಲ ಮುಗೀತು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಬರ್ತಡೇಗಲ್ ಮುಗೀತು, ಬರ್ತಡೇ ಎಲ್ಲ ಕಟ್ಟು ಮುಟ್ಟ ಕಟ್ಕೊಂಡು ನೋಡ್ತಿದ್ದೀವಿ. ಹೆಂಗಿತ್ತು ಬರ್ತಡೇ ಐಡಿಯಾ? ತುಂಬಾ ಚೆನ್ನಾಗಿತ್ತು. ಫುಲ್ ಸರ್ಪ್ರೈಸ್. ಕಪ್ ಕೇಕ್ ಕೊಯ್ಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಈ ರೇಂಜ್ ಅಲ್ಲಿ ಮಾಡಿದ್ಯಲ್ಲ. ಬರ ಇಲ್ಲ, ಅದಕ್ಕೆಲ್ಲ ಕಾರಣಕರ್ತರು ಕರೀರಿ. ಬರ ಇಲ್ಲೇ ಬರ ಇಲ್ಲೇ. ಇವನ್ ಇದಾನಲ್ಲ, ಇವನು ಕಳ್ಳನ್ ಮಗ, ಇವನಿಂದ ಎಲ್ಲ ಆಗಿರೋದು. ಅಮ್ಮ ಎಲ್ಲ ಎಷ್ಟು ನೀಟಾಗಿ ಮಾಡ್ಬಿಟ್ಟು ಕಳ್ಳ ಪ್ರೀತಿ ಕಾಣಲ್ಲ, ಬೇಜ ಮಾಡ್ಕೊಬಿಡ. ಯಾಕೆ ಕಳಿಸ್ತೀರಾ ಈಗ? ಲವ್ ಈಗ ನಾಳಿಗ್ ಬಾ. ಏನ ಇವ್ರೇನ ಸ್ಕೂಲಲ್ಲಿ ಕೇಳ್ತಾ ಇದ್ದಿದ್ದು ಮಶ್ರೂಮ್ದು. ಮಶ್ರೂಮ್ ಬಿರಿಯಾನಿ ಮಾಡಿ ನಾಳೆ ಈಗ ಬೇರೆ ಪ್ಲಾನ್ಸ್ ಇದೆ. ಈಗ ಹೋದ್ರೆ ಈ ಚಿಕನ್ ಮಾಡ್ಕೊಡ್ತೀನಿ. ಅವರು ಹುಡುಗಿ ಜೊತೆ ಥೈಲ್ಯಾಂಡ್ ಹೋಗ್ತಾ ಇದಾರೆ. ಮಸಾಜ್ ಮಾಡಿಸ್ಕೊಂಡು ಬೇಡ, ಅವರು ನಾಳೆ ಬೇರೆ ಬೇರೆ ಪ್ಲಾನ್ಸ್ ಇದೆ. ಬೇರೆ ಪ್ಲಾನ್ಸ್ ಇದೆ. ನಾವು ಫಸ್ಟ್ ಇಬ್ರು ಫಿಕ್ಸ್ ಆಗಿದ್ದು ನಾಳೆಗೆ, ನಾಳೆ ಸಂಜೆಗೆ ಇಲ್ಲಿದಾರಲ್ಲ ಇವ್ರು ಇವತ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದು. ಯಾರು ಏನ್ ಕೇಳ್ತಾವ್ರ ನೋಡ್ರಿ. ಅಲ್ಲ ಗುರು, ನಾನು ಮಾಡ್ಬೇಕು, ಇನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಬ್ರೋ. ಇನ್ಸ್ಟಾಗ್ರಾಮ್ ಅಲ್ಲಿ ಎಡಿಟ್ ಮಾಡಿ ಹಾಕಕ್ಕೆ ಅಣ್ಣ ಬಂದು ಸಿನಿಮಾಟೋಗ್ರಾಫರ್ ಹೇಳ್ತಿರೋ ವಿಡಿಯೋ ಮಾಡೋದು ಹೇಳ್ಕೊಡು ಅಂತ ಇವ್ರಿಗೆ ಎಲ್ಲ ಬಂದಿದೀವಿ ಮಾಲ್ಗುಡಿ ಡೇಸ್ಗೆ. ಏನ್ ನೋಡ್ಕೋಬೇಕು ಬ್ರೋ? ಮಾಡಕ್ ಬರ್ಲಿದ್ದಕ್ಕೂ ಅದಕ್ಕೂ ಸ್ವಲ್ಪ ಇದ್ ಮಾಡಿದ್ರೆ ನೋಡೋಣ ಹೆಂಗಂತಾನೆ. ಏನೋ ಬಾರ ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಾರ ಮುಂದೆ ಬಾ, ವಿಡಿಯೋ ಮಾಡ್ತೀಯ ಅಂತ ಬಿಟ್ಬಿಡ್ರಿ ನಮ್ಮನ್ನ. ದಯವಿಟ್ಟು ನಿಮ್ಮ ಮಾತು ಕಮ್ಮಿ ಬಿಡ್ತೀನಿ, ಬಿಟ್ಬಿಡಿ ನಮ್ಮನ್ನ. ಅನ್ನ ಫುಲ್ ಟೈಟ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನನ್ ಕೈಲಿ ಆಯ್ತಾ ಇಲ್ಲ ಅಣ್ಣ. ಎಲ್ಲ ಬಂದವ್ರೆ ಗೈಸ್. ಬರ್ತಡೆಗಲ್ ಬನ್ನಿ ಹೋಗೋಣ, ಬನ್ನಿ ಗೈಸ್ ಹೋಗುವ. ಅಲ್ಲ ಏನ್ ಮಾಡಿದಾನೆ ಅಂದ್ರೆ ಗೈಸ್ ಇವ್ರದ್ದು ಮೊನ್ನೆ ತಗೊಂಡ್ರು. ಏನ್ ಅಯ್ಯೋ ಡಬಲ್ ಮೀನಿಂಗ್ ಅಂತ ಕೇಳ್ಬೇಡ್ರಿ, ಕಾರಣ ಎಲ್ಲ ಹಂಗೆ ಆಯ್ ಮಾಡ್ಕೊಂಡವ್ರಿ. ಅದಕ್ಕೆ ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿದೆ. ಯಾವ್ದು ಬ್ರೋ? ಇಂಟರ್ನ್ಯಾಷನಲ್ ಹೈಸ್ಕೂಲ್ ಕಿಡ್ಜಿ. ಇವ್ರದ್ದು ಕಿಡ್ಜಿ, ಅವ್ರದ್ದು ಕಿಡ್ಜಿ. ಅವ್ರ ವಿವೇಕಾನಂದ ಬ್ರೋ ಅಲ್ಲ ಗೈಸ್, ಇವ್ರು ನೋಡಿ, ಇವ್ರು ಆಡ್ತಿರೋದು ನೋಡಿ, ಇವ್ರ ಎಕ್ಸ್ಪ್ರೆಷನ್ ನೋಡಿ. ಕನ್ಫ್ಯೂಸ್ ಆಗ್ಬೇಡಿ, ದೀಕ್ಷಾ ಅಂದ್ರೆ ಅವ್ರ ಸ್ಕೂಲ್ ಅಲ್ಲ. ದೀಕ್ಷಾ ದಕ್ಷ ಬ್ರೋ ಮಾಡಿ ಬ್ರೋ. ಅವ ಲಾಲು ಬೇಕು. ಕುದುರೆ ಆಡ್ತೈತಲ್ಲೋ. ಸರಿ ಬ್ರೋ, ಬೆಕ್ಕು ಬ್ರೋ, ಅದು ಸಿಂಹ ಅಲ್ಲ. ಸಿಂಹಂಗೂ ವ್ಯತ್ಯಾಸನೇ ಗೊತ್ತಿಲ್ಲ. ನಡಿ ಬೇಗ. ಏನ್ ಬ್ರೋ? ಅಮ್ಮ ನಾನು ಬೆಕ್ಕು. ಹೊಡಿಬಿಡ, ನೋವಾಗುತ್ತೆ. ಗೈಸ್ ಆಟ ಆಡೋದು ಫುಲ್ ಎಂಜಾಯ್ ಮಾಡ್ತಾವ್ರ ಆಟ ಆಡ್ಕೊಂಡು. ಸಿಗ್ಲಿಲ್ಲ ಕೈ. ಮತ್ತೆ ನಾವ್ ಹಿಂಗ್ ಆಡಿದ್ದು ಸ್ಕೂಲಲ್ಲಿ. ಇದನ್ನೆಲ್ಲ ನಾವು ಬರೀ ಡೈಲಿ ಹೊಡೆದಾಡೋದೇ ಆಗಿದ್ದು. ಡೈಲಿ ಮಧ್ಯಾಹ್ನದ ಹೊತ್ತು ಗ್ಯಾಂಗ್ ಕಟ್ಕೊಂಡು ಹೊಡೆದಾಡು, ಆಡಾಡು, ಇದಾಡು. ಇದಕ್ಕೆ ಹಿಂಗಾಗ್ಬಿಡ್ತು.
ಯಾಕೆ ಕಳಿಸ್ತೀರಾ ಹೀಗೆ? ನಾನೊಂದು 67 ಇದ್ದೀನಿ ಬರೋಣ. ಮಚ್ಚ ಹುಷಾರು. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬ್ರೋ ಇಳಿಸ್ರಿ ಬ್ರೋ. ಗೈಸ್ ಎಲ್ಲ ಊಟ ಕೂತಿದೀವಿ. ಫೋಟೋ ಶೂಟ್ ಮಾಡ್ತಾವ್ರಿ ಇವರು. ಅವನ್ ಕಲರ್ ನೋಡ್ಬಿಡಕ್ಕ ಬ್ರೋ ಅದಕ್ಕೆ ಕಳಿಸ್ತಿದ್ದೆಡ್ರಿ ಇದನ್ನು. ಅದಕ್ಕೆ ಊರಲ್ಲಿಲ್ಲ ಅಂತ ಬ್ರೋ ಫುಲ್ ಟೈಟ್. ಬ್ರೋ ಸಾಕ ಬಾಟ್ಲು ಬೇಕೆ ನಿಂಗೆ ಇವೆಲ್ಲ? ಹಾ ಅವ್ನ ವಿಡಿಯೋ ಅದ್ರೆಲ್ಲ ಸ್ಕ್ರೀನ್ ಡಬಲ್ ಮಾಡ್ತೀನಿ. ಪಾರ್ಟಿ ಫಿನಿಶ್. ಯಾವ್ದು ಬ್ರೋ ಇದು ಹೆಂಗೆ ಚೆನ್ನಾಗೇ ಬಂದಿರಾಕಂತ ಪಾರ್ಟಿ ಬಂದಿರಲ್ಲ ನನ್ನ ವೈಟ್ ಯಾರು ಯಾವ ಹಳ್ಳಿ ಬೆಳಿಗ್ಗೆ ಅಂತ ಸಂಜು ಬ್ರೋ ಹೆಂಗಿತ್ ಪಾರ್ಟಿ? ಬನ್ನಿ ಒನ್ಸ್ ಅಗೇನ್ ಥ್ಯಾಂಕ್ ಯು. ಪಾರ್ಟಿ ಓಕೆನಾ? ಅವ್ರು ಹೊರಟ್ರು ಕಾರಲ್ಲಿ. ಅವರು ಖುಷಿಗೆ ಇದ್ರಲ್ಲ ಬ್ರೋ. ಬಾಯ್ ಬಾಯ್. ಹ್ಯಾಪಿ ಬರ್ತ್ಡೇ ಎಲ್ಲರಿಗೂ ಹೇಳ್ಬಿಟ್ರೆ ಅತ್ಲಾಗೆ. ಮುಂದಿನ ವರ್ಷ MLA ಪ್ರೆಸಿಡೆಂಟ್. ಒನ್ ಸೆಕೆಂಡ್ ಬ್ರೋ. ಗುಡ್ ಲಕ್ ಬಾಯ್. ಥ್ಯಾಂಕ್ ಯು ಬಾಯ್. ಫುಲ್ ಏರೋ ಬಿಡೋರೆ. ಬಾಯ್ ಬಾಯ್ ಮಾಮ್ಸ್. ಬಾ ನೀನ್ ಹೆಂಗ್ ಹೋಗ್ತೀಯಾ ಅಣ್ಣ? ಸರಿ ಆಯ್ತು. ಪಾರ್ಟಿ ಎಲ್ಲ ಮುಗೀತಿ, ಈಗ ಮನೆ ಕಡೆಗೆ ಹೋಗ್ತಾ ಇದೀವಿ. ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಅವ್ರು ಅವಾಗ್ಲೇ ಹೋದ್ರು. ಯಾರ ಮನೆ ಅಂತ ಮಾತ್ರ ಹೇಳ್ಬೇಡ. ಯಾರ ಮನೆ ಅಂತ ನಮ್ಗೆ ಗೊತ್ತಿಲ್ಲ ಇನ್ನು. ಕಾಣ್ತಿಲ್ಲ ನಿಂದು ಏನ್ ಬ್ರೋ? ಮಗನೇ ಕಾಣ್ತಾ ಇಲ್ಲ ನಿಂದು. ಗಾಯ್ಸ್ ನೆನ್ನೆ ನೈಟ್ ಬ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಎಲ್ಲ ಸುಸ್ತಾಗಿ ಮಕ್ಕೊಂಬಿಟ್ರೆ. ಪಾರ್ಟಿ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಮೇಯ್ನ್ಲಿ ತುಂಬ ಸರಿ ವೀಡಿಯೋಲು ಕೂಡ ನನ್ನ ಫ್ರೆಂಡ್ ತನಿಷಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಷ್ಟು ಪರ್ಫೆಕ್ಟಾಗಿ ಎಲ್ಲ ರೆಡಿ ಮಾಡಿದ್ದ. ನಾನು ಮಧ್ಯಾಹ್ನ 2 ಗಂಟೆ ಕಾಲ್ ಮಾಡಿದ್ದೆ ಅವನಿಗೆ, ಮಾಡೋಣ ಮಚ್ಚ ಬರ್ತಾರೆ. ಯಾಕೆಂದರೆ ಯಾವುದೋ ಕೆಲಸಗಳಲ್ಲಿದ್ದೆ, ಮಾಡೋದು ಬೇಡ ಈ ವರ್ಷ ಅಂತ ಲೆಕ್ಕಾಚಾರದಲ್ಲಿ. ಬಟ್ ಇಲ್ಲ ಮಾಡಲೇಬೇಕು, ವರ್ಷ ಮಾಡಿ ವರ್ಷ ಬಿಡೋಕ್ಕಾಗತ್ತಾ ಅಂತ ಮಾಡಿದ್ದು. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ವರ್ಷ ಎಲ್ಲ ರೆಡಿ ಮಾಡ್ಕೊಂಡ. ಅದು ನೆಕ್ಸ್ಟ್ ಡೇ ಪ್ಲ್ಯಾನಿಂಗ್ ಇದ್ದಿತ್ತು. ಅದಕ್ಕೆ ಏನಂದ್ರು ಬರ್ತಡೇ ಇವತ್ತು ಇಟ್ಕೊಂಡು ನಾಳೆ ಮಾಡ್ತೀಯ ಅಂದಿದ್ದಕ್ಕೆ ಅದಕ್ಕೆ ಒಬ್ಬ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಅವನಿಗೆ 5 ಗಂಟೆ ಫೋನ್ ಮಾಡಿ ಇಲ್ಲ ಬರ್ತಾ ಇದೀವಿ 7 ಗಂಟೆ ಸ್ಲಾಟ್ ಬುಕ್ ಮಾಡು ಅಂತೇಳಿ 7 ಗಂಟೆ ಸ್ಲಾಟ್ ಬುಕ್ ಮಾಡಿಸಿ 7 ಗಂಟೆಗೆ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಅಂದರೆ ಬರ್ತಡೇ ಮಾಡಿದ್ದು ಎಲ್ಲ ರೆಡಿ ಮಾಡಿದ್ದ ಅವನು. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಪಾರ್ಟಿ ಎಂಜಾಯ್ ಮಾಡಿದ್ವಿ. ಯಾರ್ಯಾರೆಲ್ಲ ಬಂದಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ.